ಅಲ್ಲಿ ಒಂದು ಅಡ್ಡ ಬಂದ್ಬಿಟ್ರೆ ಯಾರಾದ್ರೂ ಮುಗೀತು ಅಷ್ಟೇ. ಹೋಗೋ ತನಕ ಹೋಗಂಗಿಲ್ಲ. ನೀವು ಸೀರಿಯಲ್ ಮಾಡ್ತೀರ ತಾನೆ ಆಕ್ಟಿಂಗ್? ಹೌದು. ಮೇಡಮ್ ಇದು ನಿಮ್ಗೆ ಏನಕ್ಕೆ ಮೇಡಮ್ ಇದೆಲ್ಲ? ತಗೊಳ್ಳಿ. ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. 9ನೇ ತಾರೀಕು, ಟೈಮ್ ಬಂದ್ಬಿಟ್ಟು ನೋಡಿ 10:31 ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಾಣಿಸ್ತಿದ್ಯಾ? ಸೊ ಗುರುವಾರ ಮಧ್ಯಾಹ್ನ ಬೆಳಗಿನ ಜಾವ 10:30 ಆನ್ ಮಾಡ್ಕೊಳ್ತಾ ಇದ್ದೀನಿ ಡ್ಯೂಟಿನ. ಸೊ ಒಂದು 3 days ಮಾಡಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಡ್ಯೂಟಿ ಇತ್ತು. ಸೊ ಹೊರಗಡೆ ಹೋಗಿದ್ದೆ ಔಟ್ ಸ್ಟೇಷನ್, ಸೊ ಅದರಿಂದ ವಿಡಿಯೋನು ಮಾಡೋಕ್ಕಾಗಿಲ್ಲ. ಸೊ ಆ್ಯಕ್ಚುಲಿ ನಿನ್ನೆ ಒಂದೆರಡು ಡ್ಯೂಟಿ ಮಾಡ್ಕೊಂಡೆ, ಆಮೇಲೆ ನೈಟ್ ಬಂದು ಅದಾದ್ಮೇಲೆ ಮಾಡೋಕ್ಕೆ ಹೋಗಿಲ್ಲ. ಅದು ಬಿಟ್ಟರೆ ಇವಾಗಲೇ ಆನ್ ಮಾಡ್ಕೊಳ್ತಿರೋದು. ಶುರು ಮಾಡೋಣ ಸ್ನೇಹಿತರೆ. ಮಾಡೋದಕ್ಕಿಂತ ಮುಂಚೆ ಇದೊಂದು ಫ್ಯಾನ್ ಇತ್ತು ಮನೆಯಲ್ಲಿ. ಸೊ ಮನೇಲಿ ತೊಗೊಂಡಿದ್ದು ಇದೊಂದು ಚಾರ್ಜಬಲ್ ಫ್ಯಾನ್, ಚಿಕ್ಕದು ಮಿನಿ ಫ್ಯಾನು. ಸೊ ಇದು ಮನೇಲಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಗಾಡಿಗೆ ಇಲ್ಲೇ ಎಲ್ಲಾದ್ರೂ ಹಾಕೊಳ್ಳೋಣ, ಯೂಸ್ ಮಾಡ್ಕೊಳ್ಳೋಣ ಗಾಡೀಲಿ ಅಂದ್ಬಿಟ್ಟು ಎತ್ಕೊಂಬಂದೆ. ಸೊ ಮಧ್ಯಾಹ್ನ ನಿಮಗೆ ಗೊತ್ತಿರುತ್ತೆ, ಬಿಸಿಲಿರೋದ್ರಿಂದ ಪ್ಯಾಸೆಂಜರ್ಗಳೆಲ್ಲ ಎ ಸಿ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡು ತೊಗೊಂಬಂದು ನೋಡೋಣ. ಇಲ್ಲಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ, ಎಲ್ಲಿ ಬೇರೆ ಕಡೆ ಹಾಕೋಕ್ಕೆ ಜಾಗ ಇಲ್ಲ. ಹಿಂಗೆ ಬೇಕು ಅಂದ್ರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ ವಿಡಿಯೋನ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಗೈಸ್, ಮೊದಲನೇದು ಓಲಾದಲ್ಲಿ ಬುಕ್ಕಿಂಗ್ ಬಿದ್ದಿದೆ. ಇಲ್ಲ ಬಾಗ್ಲೂರಿಂದ ಪಿಕಪ್ ಓಲಾದಲ್ಲಿ. ಪಿಕ್ ಮಾಡ್ತಿಲ್ಲ. ಸೊ ಓಲಾದಲ್ಲಿ ಬಸವನಗುಡಿ ಡ್ರಾಪನ್ನು ತೋರಿಸ್ತು, ತಗೊಂಡಿದ್ದೀನಿ. ಲೊಕೇಶನ್ಗೂ ಕೂಡ ಬಂದಿದ್ದೀನಿ, ನೋಡೋಣ ಬಂದರೆ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಟೈಮ್ ಬಂದು 10:52. ಡೀಸೆಲ್ ಇರಲಿಲ್ಲ, ಡೀಸೆಲ್ ಹಾಸ್ಕೊಳ್ತಿದ್ದಂಗೆ ಇಲ್ಲೇ ಕೊಟ್ಟ ಬಾಗ್ಲೂರ ಹತ್ರನೇ ಪಿಕಪ್ಪು. ಕ್ಯಾಶ್ ಟ್ರಿಪ್ ಅಲ್ಲ? ಕ್ಯಾಶ್ ಟ್ರಿಪ್ಪಾ? ಹಾಂ, ಕ್ಯಾಶ್. ಅಲ್ಲೇ ಸ್ಕ್ಯಾನರ್ ಇದೆ ನೋಡಿ, ಅಲ್ಲೇ 402 ಇದೆ ಅಲ್ಲ, ನಿಮ್ದು ಅದೇ ಬ್ಲಾಗಿಂಗ್ ಮಾಡ್ತೀರಾ ನೀವು? ಸರ್ ಎಲ್ಲಿದ್ದೀರಾ? ಸೊ ಮೇಡಮ್ ಇಲ್ಲಿ ಕಾಲೇಜ್ ಹತ್ರ ಇದ್ದೀನಿ. ಅದೇ ಇವಾಗ ಗಣಪತಿ ಟೆಂಪಲ್ ಇದೆಯಲ್ಲ, ದೊಡ್ಡ ಗಣಪತಿ, ಹಾಂ ಆ ದೇವಸ್ಥಾನದಲ್ಲೇ ಇದೆ. ಹಾಗೆ ಕಾಲ್ ಮಾಡಿ. ಹಾಂ ಸರಿ, ಬರ್ತೀನಿ ಅಂತ ಫೋನ್ ಮಾಡ್ತೀನಿ. ಒಂದು ನಿಮಿಷ ಸರ್, ಲೈಟ್ ಬರ್ತಾ ಇದೆ. ಥ್ಯಾಂಕ್ ಯು. ಹಾಂ ಓಕೆ. ವಯಸ್ಸು ಲೊಕೇಶನ್ ಅದು ಬಂದಿದ್ದೀನಿ. 402 ರೂಪಾಯಿ ಕ್ಯಾಶ್ ಕಾಶಿನ ತೋರಿಸ್ತು ಮೊದಲನೇದು. ಸೊ ಇದೊಂದು ತಲೆನೋವು, ಕಲೆಕ್ಟ್ ಕ್ಯಾಶ್ ಅಂತ ತಗೊಳ್ಳೋದಕ್ಕೇ ಅದು ಲೋಡ್ ಆಗ್ತಾ ಇರುತ್ತೆ. ಸೊ ಗಣಪತಿ ದೇವಸ್ಥಾನ ಇಲ್ಲೇ ಐತೆ, ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಇದೊಂದು ಅದು ಮಾಡೋಣ. ಗೈಸ್, ಯಾರ್ಯಾರು ಟ್ರಾಫಿಕ್ ಅಲ್ಲಿ ಓಡ್ಸಕ್ಕಾಗಲ್ಲ ಅಂದ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲರೂ ಪಕ್ಕ ಮಾಡಿರ್ತೀರಾ. ಡ್ರೈವಿಂಗ್ ಫೀಲ್ಡ್ ಇರೋದು ಎಲ್ಲರಿಗೂ ಒಂದಲ್ಲ ಒಂದು ಸಲ ತಿಕ್ಕ ಹುಡ್ತಿರುತ್ತೆ ಅಂತ ಟ್ರಾಫಿಕ್ಗಳಲ್ಲಿ. 7652. ಮ್ಯಾಮ್, ನೀವು ಸೀರಿಯಲ್ ಮಾಡ್ತೀರ ತಾನೆ ಆಕ್ಟಿಂಗ್? ಹೌದು. ಅಲ್ಲಿ ಒಂದು ಅಡ್ಡ ಬಂದ್ಬಿಟ್ರೆ ಯಾರಾದ್ರೂ ಮುಗೀತು, ಅಷ್ಟೇ. ಹೋಗೋ ತನಕ ಹೋಗಂಗಿಲ್ಲ.
ಸರಿ ಸರಿ ಸರ್, ಸಾರಿ ಶೂಟಿಂಗ್ ಎಲ್ಲಿದ್ದೀನಿ, ಒಂದು 10 minutes ಐ ಕಾಲ್ ಯು ಬ್ಯಾಕ್, ಡೋಂಟ್ ಮೈಂಡ್. ಇಲ್ಲ ಮೇಡಮ್, ಇದು ನಿಮ್ಗೆ. ಏನಕ್ಕೆ ಮೇಡಮ್ ಇದೆಲ್ಲ? ಥ್ಯಾಂಕ್ ಯು ಮೇಡಮ್. ಎಷ್ಟಾಯ್ತು? ನೋಡ್ತೀನಿ. ನೀನು ಡೈಲಿ ಕ್ಯಾಬಲ್ಲೇ ಓಡಾಡೋದು 260? ಇಲ್ಲ ಇಲ್ಲ ಇಲ್ಲ, ಅಲ್ಲೇ ಇದೆ. ಅವರು ಗಾಡಿನೇ ಬರುತ್ತೆ. ಇವತ್ತು ಅದೇನೋ ಆ ಗಾಡಿ ಸ್ಟಾರ್ಟೇ ಆಗ್ಲಿಲ್ವಂತ ಯಾಕೋ, ಅದಕ್ಕೆ 4 ಬುಕ್ ಮಾಡ್ಬಿಟ್ಟಿದ್ದಾರೆ, ನಂಗೆ ಗೊತ್ತೇ ಇಲ್ಲ. ನಾನು ಕ್ಯಾಬ್ ಬುಕ್ ಮಾಡಿದೀವಿ ಬನ್ನಿ ಅಂದ್ರು ಪಾಪ. ಆಮೇಲೆ ನಾನು ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ, ನಾನೇ ಬುಕ್ ಮಾಡ್ಬಿಟ್ಟೆ ಅಂದೆ. ಆಮೇಲೆ ನನಗೆ ಕ್ಯಾನ್ಸಲ್ ಮಾಡಕ್ ಇಷ್ಟ ಇರ್ಲಿಲ್ಲ, ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅವ್ರು ಪಾಪ. ಇಲ್ಲ ನೀವೇ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಅವ್ರು ಕ್ಯಾನ್ಸಲ್ ಮಾಡಿಸ್ದೆ. ಥ್ಯಾಂಕ್ ಯು ಸೋ ಮಚ್ ವೇಟ್ ಮಾಡಿದ್ದಕ್ಕೆ. ಪಾಪ ನನಗೆ ಅಂದ್ಬಿಟ್ಟು ಜಾಮೂನ್ ಸ್ವೀಟ್ ಬೇರೆ ತಂದು ಪಾಪ ಹೋಟ್ಲಿಗೆ ಹೋಗಿ ಅವ್ರೇನೋ ತಗೊಳ್ಬೇಕಿತ್ತಂತೆ. ನೋಡಿ ಗಳಿಗೆ ಈ ತರ ಮನ್ಸುಗಳು ಆಯ್ತಾ. ಪಾಪ ಕಲಾವಿದ್ರು ನೋಡೋ ರೀತಿನೇ ಬೇರೆ, ಪಾಪ ಬೇರೆ ಜನಗಳು ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಬಟ್ ಎಲ್ಲ ಹಂಗಿರಲ್ಲ ನೋಡಿ, ಈ ತರನು ಇರ್ತಾರೆ ಕಲಾವಿದ್ರಲ್ಲಿ. ಪಾಪ ಅವರು ತುಂಬಾ ಕಷ್ಟಪಟ್ಟು ದುಡಿತಾರೆ. ಸುಮ್ಮನೆ ನೋಡೋರ್ಗೆ ಸುಲಭ ಇರ್ಬೋದು, ಪಾಪ ಅವರು ಟಿವಿಲಿ ಆಕ್ಟಿಂಗ್ ಮಾಡೋದು, ಫಿಲಮಲ್ಲಿ ಆಕ್ಟಿಂಗ್ ಮಾಡೋದು ಸುಲಭ ಕಾಣ್ಬೋದು ನೋಡೋರ್ಗೆ. ಪಾಪ ಅದ್ರ ಹಿಂದೆ ಇರೋಂಥ ಅದೇನು ಕಷ್ಟ ಇದೆ, ಏನೋ ಎತ್ತ ಅನ್ನೋದು ಪಾಪ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಓಲಾದಿಂದ. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು ಮೊದಲನೇದು ನಿಮ್ಗೆ ತೋರಿಸಿಲ್ಲ ಅಲ್ವಾ, ಮೊದಲನೇದು ಇವಾಗ 2 ಸೇರಿದ್ರೆ 550 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಯಾರು ಡ್ರೈವಿಂಗ್ ಮಾಡ್ತಾ ಇದೀರಾ ಕ್ಯಾಬ್ನ, ಹುಷಾರಾಗಿರಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದು ಸಿಗ್ನಲ್ ಜಂಕ್ಷನ್ಗಳಲ್ಲೂ ಮತ್ತೆ ಎಲ್ಲ ಒಂದು ಮೈನ್ ರೋಡ್ಗಳು ಯಾವ್ದು ಇದಾವೆ ಬೆಂಗಳೂರಿನಲ್ಲಿ. ಸೊ ಎಲ್ಲ ಕಡೆನೂ ಕೂಡ ಪೊಲೀಸವರು, ಟ್ರಾಫಿಕ್ ಪೊಲೀಸರು ಹಿಡಿಯೋಕೆ ಶುರು ಮಾಡಿದ್ದಾರೆ. ಯಾರು ಯೂನಿಫಾರ್ಮ್ ಹಾಕೊಂಡಿಲ್ಲ ಅಂದ್ರೆ ಹಾಕೊಳ್ರಿ, ನಾನು ಹಾಕೊಂಡಿರ್ಲಿಲ್ಲ. ಸೊ ಅದಕ್ಕೆ ರಿಸ್ಕ್ ತಗೊಂಡು ಮಾಡೋದು ಬೇಡ ಅಂದ್ಬಿಟ್ಟು ಮನೆಗೆ ಒಂದು ಟೀ ಶರ್ಟ್ ತಗೊಂಡ್ಬರ್ಬೋದು, ವೈಟ್ ಶರ್ಟು. ಬಟ್ ಅದಕ್ಕೊಂದು 250-300 ರೂಪಾಯಿ ಯಾರು ಕೊಡ್ತಾರೆ? ಸೊ ಮನೆಯಲ್ಲೇ ಇದೆ, ಇರೋದನ್ನೇ ಹಾಕೊಳ್ಬೋದು. ಸೊ ಅದಕ್ಕೆ ಈಗ ಸಾಕನಗರದಲ್ಲಿದ್ದೀನಿ. ನೋಡೋಣ ಈಗ ಅಲ್ಲಿ ಸುತ್ತ ನಮ್ಮ ನಿಯರ್ ಬೈ ಮನೆ ಹತ್ರ ಯಾವ್ದಾದ್ರು ಲೊಕೇಶನ್ ಯಾವ್ದಾದ್ರು ಬುಕ್ಕಿಂಗ್ಸ್ ಬಿದ್ದರೆ ಇವಾಗ ಸೊ ಹೋಗಿ ಯೂನಿಫಾರ್ಮ್ ಹಾಕೊಂಡು ಆಮೇಲೆ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪೊಲೀಸರು ಎಲ್ಲ ಕಡೆ ಹಿಡಿಯೋಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಗಾಡಿಗಳಲ್ಲಿ ಎಷ್ಟೆಷ್ಟು ಫೈನ್ ಇದ್ದಾವೆ ಅದನ್ನ ಚೆಕ್ ಮಾಡೋದಕ್ಕಂತ ಹಿಡಿತಿರೋದು. ಯಾರಾದ್ರೂ ಗಾಡಿ ಫೈನ್ ಇದ್ರೂ ಕೂಡ ಯಾರ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮಾಡಿರೋದಾಗಿರ್ಬೋದು, ಏನೇ ಫೈನ್ಗಳು ಯಾವ್ದು ನಿಮ್ಮ ಗಾಡಿ ಮೇಲೆ ಇದ್ರೆ ನೀವು ಹುಷಾರಾಗಿರಿ. ಒಂದ್ಸಲ ಅವ್ರ ಕೈ ಅಡ್ಡ ಹಾಕಿದ್ರು ಅಂತಂದ್ರೆ ಪಕ್ಕ ಚೆಕ್ ಮಾಡೇ ಮಾಡ್ತಾರೆ. ಆ ಟೈಮ್ ಯೂನಿಫಾರ್ಮ್ ಹಾಕೊಂಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಎಲ್ಲ ಐತೆ ಅಂತಂದ್ರೆ ನಿಮ್ದು ಏನು ಫೈನ್ ಇಲ್ಲ ಏನೂ ಇಲ್ಲ ಅಂತ ತಲೆನೋವಿಲ್ಲ. ಇಲ್ಲ ನೀವು ಯೂನಿಫಾರ್ಮ್ ಹಾಕೊಂಡಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಬಟ್ ಫೈನ್ ಇದೆ ಗಾಡಿಯಲ್ಲಿ ಅಂತಂದ್ರೆ ಪಕ್ಕ ಹಿಡಿತಾರೆ. ಹುಷಾರಾಗಿರಿ ಗೈಸ್, ಎಲ್ಲಾ ಕಡೆ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಲ್ಲಾ ಕಡೆ ಹಿಡಿತಿದ್ದಾರೆ ಆಯ್ತಾ. 3ನೇದೊಂದು ಡ್ರಾಪ್ ಮಾಡಿದೆ ಊಬರ್ ಅಲ್ಲಿ, ಚಿಕ್ಕ ಜಾಲಗೆ ಡ್ರಾಪು. ಕ್ಯಾಶ್ ಕಲೆಕ್ಷನ್ 250 ರೂಪಾಯಿ ತೋರಿಸ್ತು, ತಗೊಂಡಿದ್ದೀನಿ 250 ರೂಪಾಯಿ. ಯಾಕೋ ಪಂಚರ್ ಆಗಿರಂಗೈತೆ ಗೈಸ್. ಅಲ್ಲೇ ಆಗ್ಲೇ 2ನೇದು ಓಲಾ ಡ್ರಾಪ್ ಮಾಡಿದ್ನಲ್ಲ, ಅದೇ ಆಕ್ಟರ್ಸ್ನ ಕರ್ಕೊಂಬಂದ್ನಲ್ಲ. ಸೊ ಅವರು ಹೇಳಿದ್ರು ಏನೋ ಪ್ರಾಬ್ಲಮ್ ಇರಬೇಕು ಗಾಡಿದು, ಏರ್ ಕಡಿಮೆ ಇದೆ ನೋಡಿ ಚೆಕ್ ಮಾಡಿ ಅಂತ. ಅವಾಗ ಏನೂ ಗೊತ್ತಾಗಿಲ್ಲ. ನೋಡಿದ್ರೆ ಓವರ್ ಹೆವಿ ಸ್ಪೀಡ್ ಆಗಿದ್ದಾಗ ಏನು ಗೊತ್ತಾಗಲ್ಲ. 20 ರೂಪಾಯಿ ಕೊಟ್ಟಿದ್ದಾನೆ 18 ಕಿಲೋಮೀಟರ್ ಡ್ರಾಪ್ಗೆ, 220 ರೂಪಾಯಿ. ಗಾಡಿ ಏರು ಅದೇನು ಚೆಕ್ ಮಾಡ್ಕೋಬೇಕು ಗೈಸ್, ಹಿಂಗೆ ಓಡ್ಸಕ್ಕಂತೂ ಆಗಲ್ಲ. ಅದು ಮೊನ್ನೆ ತಾನೇ ಏರ್ ಹಾಕ್ಸಿರೋದು ನಾನು, ಪಂಚರ್ ಆಗೋ ಚಾನ್ಸ್ ಇರಲಿಲ್ಲ. ಮೊನ್ನೆ ಏರ್ ಹಾಕ್ಸ್ದಾಗ್ಲೂ ಏನೋ ಗೊತ್ತಾಗಿಲ್ಲ ಅಷ್ಟು. ಬಟ್ ಇವಾಗ